ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ರಾಣಿಗೆ PUC ಟಾಪರ್ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು ರಾಜ್ಯಶಾಸ್ತ್ರ ವಿಷಯದ ನೀಲನಕ್ಷೆಯನ್ನು ನೋಡೋಣ. ಇದು 2025 ಹಾಗೂ 26ನೇ ಆ್ಯನ್ಯುವಲ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಆಗಿದ್ದು, ಇದು ಫೈನಲ್ ಬ್ಲೂ ಪ್ರಿಂಟ್ ಆಗಿದೆ. ನಿಮ್ಮ ರಾಜ್ಯಶಾಸ್ತ್ರ ವಿಷಯದಲ್ಲಿ ಒಟ್ಟಾಗಿ 9 ಅಧ್ಯಯನಗಳನ್ನು ನೋಡಬಹುದು. ಅದರಲ್ಲಿ ಮೊದಲನೆಯ ಅಧ್ಯಾಯ ಭಾರತ ರಾಜಕೀಯ ವ್ಯವಸ್ಥೆಯ ಉಗಮ. ಇದರಲ್ಲಿ ಒಟ್ಟಾಗಿ 12 ಅಂಕಗಳನ್ನು ಕೇಳ್ತಾರೆ. 1 ಅಂಕದ 2 ಪ್ರಶ್ನೆ ಹಾಗೂ 5 ಅಂಕದ 2 ಪ್ರಶ್ನೆ. ಎರಡನೆಯ ಅಧ್ಯಾಯ ಚುನಾವಣೆಗಳು ಭಾರತ ಪಕ್ಷ ಪದ್ಧತಿ. ಇದರಲ್ಲಿಯೂ ಕೂಡ 14 ಅಂಕಗಳನ್ನು ಕೇಳ್ತಾರೆ. 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ ಹಾಗೂ 10 ಅಂಕದ 1 ಪ್ರಶ್ನೆ. ಮೂರನೆಯ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ. ಇದರಲ್ಲಿಯೂ ಕೂಡ 10 ಅಂಕಗಳು, 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ ಹಾಗೂ 5 ಅಂಕದ 1 ಪ್ರಶ್ನೆ. ನಾಲ್ಕನೆಯ ಅಧ್ಯಾಯ ಸಾಮಾಜಿಕ ಚಳುವಳಿಗಳು, ರಾಜಕೀಯ ಪರಿಣಾಮಗಳು. ಇದರಲ್ಲಿಯೂ ಕೂಡ 12 ಅಂಕಗಳನ್ನು ಕೇಳ್ತಾರೆ. 1 ಅಂಕದ 5 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 5 ಅಂಕದ 1 ಪ್ರಶ್ನೆ. ಐದನೆಯ ಅಧ್ಯಾಯ ರಾಷ್ಟ್ರೀಯ ನಿರ್ಮಾಣ ಮತ್ತು ಸವಾಲುಗಳು. ಇದರಲ್ಲಿಯೂ ಕೂಡ 18 ಅಂಕಗಳನ್ನು ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ 18 ಅಂಕಗಳು ಬರ್ತವೆ. ಅಥವಾ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ ಹಾಗೂ 10 ಅಂಕದ 1 ಪ್ರಶ್ನೆ. ಏಳನೆಯ ಅಧ್ಯಾಯ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಇದರಲ್ಲಿಯೂ ಕೂಡ 13 ಅಂಕಗಳನ್ನು ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 10 ಅಂಕದ 1 ಪ್ರಶ್ನೆ. ಎಂಟನೆಯ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳ ಮತ್ತು ವ್ಯವಸ್ಥೆ. ಇದರಲ್ಲಿಯೂ ಕೂಡ 15 ಅಂಕಗಳನ್ನು ಕೇಳ್ತಾರೆ. 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 5 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಲಾಸ್ಟ್ ಚಾಪ್ಟರ್ 9ನೆಯ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ. ಇದರಲ್ಲಿಯೂ ಕೂಡ ಒಟ್ಟಾಗಿ 16 ಅಂಕಗಳನ್ನು ಕೇಳ್ತಾರೆ. 1 ಅಂಕದ 4 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 10 ಅಂಕದ 1 ಪ್ರಶ್ನೆ. ನಿಮ್ಮ ರಾಜ್ಯಶಾಸ್ತ್ರ ವಿಷಯದ ಪರೀಕ್ಷೆ ಮಾರ್ಕ್ಸ್ 80. ನೀವು 80 ಅಂಕಗಳಿಗೆ ಉತ್ತರವನ್ನು ಬರೆಯಬೇಕು. 80 ಅಂಕಗಳನ್ನು ಹೀಗೆ ವಿಂಗಡಿಸಲಾಗಿದೆ. 1 ಅಂಕದ 16 ಪ್ರಶ್ನೆಗಳನ್ನು ಕೇಳ್ತಾರೆ. ಆ 16 ಪ್ರಶ್ನೆಗಳಲ್ಲಿ ನಿಮಗೆ 16 ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರಿಸಬೇಕಾಗುತ್ತೆ. ಇದರಲ್ಲಿ ಆಪ್ಷನ್ಸ್ ಚಾಯ್ಸ್ ಕ್ವಶನ್ ಇರುವುದಿಲ್ಲ. ಹಾಗೆ ಎರಡು ಮಾರ್ಕ್ಸ್ ಕ್ವಶನ್ದಲ್ಲಿ ನಿಮಗೆ 8 ಕ್ವಶನ್ಗಳನ್ನು ಕೇಳ್ತಾರೆ. ಅದರಲ್ಲಿ ನಿಮಗೆ ಬೇಕಾದ ಯಾವುದಾದರೂ 5 ಕ್ವಶನ್ಗಳಿಗೆ ಉತ್ತರಿಸಬಹುದು. ಹಾಗೆ 5 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಒಟ್ಟು 9 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಬೇಕಾದ ನೀವು 6 ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಹಾಗೆ 10 ಅಂಕದ 4 ಪ್ರಶ್ನೆಗಳಲ್ಲಿ ನೀವು ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 10 ಅಂಕದ ಪ್ರಶ್ನೆಗಳಿಗೆ ಮಿನಿಮಮ್ ಅಂದರೂ ಒಂದು 3 ಪೇಜ್ ಆದರೂ ಬರೀಬೇಕು. ಆವಾಗ ನಿಮಗೆ 10 ಅಂಕಗಳನ್ನು ನೀಡುತ್ತಾರೆ. 10 ಅಂಕದ ಪ್ರಶ್ನೆಗಳನ್ನು 1 ಲಕ್ಷ ಕೊಟ್ಟು ಬರೆಯಬೇಕು. ಹೀಗೆ ಇಷ್ಟು ಹೇಳುತ್ತಾ ಈ ವಿಡಿಯೋವನ್ನು ನಿಲ್ಲಿಸ್ತೇನೆ. ನಮ್ಮ ಚಾನಲ್ಗೆ ಹೊಸವಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.